ಈಗ ಬರ್ತಾ ಇರುವಂತಹ ಲೇಟೆಸ್ಟ್ ಅಪ್ಡೇಟ್. ಲೋಕಸಭಾ ಕಲಾಪ ಬಹಳ ಗದ್ದಲದೊಂದಿಗೆ ಆರಂಭ ಆಯಿತು. ವಿಪಕ್ಷಗಳು ಬಹಳ ಪಟ್ಟು ಹಿಡಿದವು. ಈ ನಡುವೆ 2 ಗಂಟೆಗೆ ಮುಂದೂಡಲಾಗಿದೆ. 2 ಗಂಟೆಗೆ ಅಂದರೆ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಗಿದೆ. ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ಭದ್ರತಾ ವೈಫಲ್ಯ ವಿಚಾರದಲ್ಲಿ ವಿಪಕ್ಷಗಳ ಘೋಷಣೆ ನಡುವೆ ಕಲಾಪ ಮುಂದುವರಿಸಲು ಯತ್ನ ಆಗುತ್ತೆ. ಕೊನೆಗೆ ಕಲಾಪ ಮುಂದೂಡ್ತಾರೆ ಸ್ಪೀಕರ್ ಓಂ ಬಿರ್ಲಾ. ಘಟನೆಯಿಂದ ಎಲ್ಲರಿಗೂ ಆತಂಕವಾಗಿದೆ. ಚರ್ಚೆಗೆ ಸಭೆ ಕರೆದಿದ್ದೇನೆ. ಬಹುಶಃ ಮೂರು ಮೀಟಿಂಗ್ ನಡೆಯುತ್ತೆ. ಒಂದು ಕಡೆ ಪ್ರಧಾನಿ ನೇತೃತ್ವದಲ್ಲಿ ಒಂದು ಮೀಟಿಂಗ್, ಇನ್ನೊಂದು ಕಡೆ ವಿರೋಧ ಪಕ್ಷದ ಮೀಟಿಂಗ್, ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಮೀಟಿಂಗ್, ಮೂರನೇದ್ದು ಓಂ ಬಿರ್ಲಾ ಅವರ ನೇತೃತ್ವದಲ್ಲಿ ಸಭಾಧ್ಯಕ್ಷ ಓಂ ಬಿರ್ಲಾ ನೇತೃತ್ವದಲ್ಲಿ ಈಗೊಂದು ಮೀಟಿಂಗ್. ಸೊ ಹಾಗಾಗಿ ಈ ಕಾರಣಕ್ಕಾಗಿ 2 ಗಂಟೆ ತನಕ ಕಲಾಪವನ್ನು ಮುಂದೂಡಲಾಗಿದೆ. 3 ಮೀಟಿಂಗ್ಗಳು ನಡೀತಾ ಇದೆ. 3 ಮೀಟಿಂಗ್. ಮತ್ತೊಂದು ಕಡೆ ಆರೋಪ ಪ್ರತ್ಯಾರೋಪ ಭಾಳ ಜಾಸ್ತಿ ಆಗಿರುತ್ತೆ. ಘಟನೆಯಿಂದ ಎಲ್ಲರೂ ಆತಂಕಗೊಂಡಿದ್ದಾರೆ. ಈ ನಡುವೆ ಮುಖ್ಯಮಂತ್ರಿಯವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಭದ್ರತಾ ಲೋಪಕ್ಕೆ ಯಾರು ಕಾರಣ ಅನ್ನುವಂಥ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ಭದ್ರತಾ ವೈಫಲ್ಯಕ್ಕೆ ಸಂಬಂಧಪಟ್ಟಾಗಿ ಇದಕ್ಕೆಲ್ಲ ನೇರ ಹೊಣೆ ಪ್ರತಾಪ್ ಸಿಂಹ ಅಂತ ಹೇಳಿದ್ದಾರೆ. ಪ್ರತಾಪ್ ಸಿಂಹ ಅವರ ಪಾಸ್ ಪಡ್ಕೊಂಡು ಇಬ್ಬರು ಹೋಗಿದ್ದರು, ಸಾಗರ್ ಶರ್ಮಾ ಮತ್ತು ಮನೋರಂಜನ್. ಸೊ ಈಗ ಇದಕ್ಕೆಲ್ಲ ನೇರ ಹೊಣೆ ಸಂಸದ ಪ್ರತಾಪ್ ಸಿಂಹ. CM ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಗಂಭೀರ ಆರೋಪ. ಮೈಸೂರಲ್ಲಿ ರಿಪಬ್ಲಿಕನ್ಗೆ ಮಾತನಾಡಿದ್ದಾರೆ. ಗೊತ್ತಿದ್ದೇ ತಪ್ಪು ಮಾಡಿದ್ದಾರೆ, ಮುಗ್ಧರನ್ನು ದಾರಿ ತಪ್ಪಿಸೋದೇ ಪ್ರತಾಪ್ ಸಿಂಹ ಕೆಲಸ ಅಂತೇಳಿ ಯತೀಂದ್ರ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಲೋಕಸಭೆಯ ಸಂಸತ್ ಭವನದಲ್ಲಿ ಆದಂತಹ ಭದ್ರತಾ ವೈಫಲ್ಯದ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಸ್ವತಃ ಯತೀಂದ್ರ ಸಿದ್ದರಾಮಯ್ಯ ಅವರಿದ್ದಾರೆ. ನಾನು ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ಸರ್, ಫಸ್ಟ್ಲಿ ಈ ಒಂದು ಭದ್ರತಾ ಲೋಪದ ಬಗ್ಗೆ ಹೇಳೋದಾದ್ರೆ ಸರ್, ಇವತ್ತು ನಿನ್ನೆ ಏನು ಘಟನೆ ನಡೆದಿದೆ, ಇಟ್ಸ್ ಅ ಸೀರಿಯಸ್ ಬ್ರೀಚ್ ಆಫ್ ಸೆಕ್ಯೂರಿಟಿ. ಗಂಭೀರವಾದಂಥ ಭದ್ರತಾ ಲೋಪ. ಯಾರೋ 4 ಜನ ಸಂಸದರ ಆಫೀಸ್ನಿಂದ, ಪ್ರತಾಪ್ ಸಿಂಹ ಸಂಸದರಿಂದ ಅವರ ಆಫೀಸ್ನಿಂದ ಪಾಸ್ ಪಡೆದು ಅಲ್ಲಿ ಮಲ್ಟಿಪಲ್ ಲೆವೆಲ್ಸ್ ಆಫ್ ಸೆಕ್ಯೂರಿಟಿ ಇರುತ್ತೆ. ಅದನ್ನು ದಾಟಿ ಗ್ಯಾಸ್ ಕ್ಯಾನಿಸ್ಟರ್ಗಳನ್ನ ತೆಗೆದುಕೊಂಡು ಹೋಗಿ ಒಳಗಡೆ ಹೋಗಿ ದಾಂಧಲೆ ನಡೆಸಿದ್ದಾರೆ ಅಂತಂದರೆ ಅದು ನಾವು ಗಂಭೀರವಾಗಿ ಪರಿಗಣಿಸಬೇಕಾದಂಥ ವಿಷಯ. ಯಾಕೆ ಅಂತಂತಂದರೆ ಪಾರ್ಲಿಮೆಂಟ್ ಅನ್ನೋದು ಅತ್ಯುನ್ನತವಾದ ಪ್ರಜಾಪ್ರಭುತ್ವದಲ್ಲಿ ಅತ್ಯುನ್ನತವಾದ ಸಂಸ್ಥೆ. ನಮ್ಮ ದೇಶದಲ್ಲಿ ಕಾನೂನುಗಳನ್ನು ರೂಪಿಸುವಂಥ ಸಂಸ್ಥೆ. ಅಲ್ಲಿ ಜನಪ್ರತಿನಿಧಿಗಳು ಕೂತಿರ್ತಾರೆ. ಅಲ್ಲಿ ಏನಾದರೂ ತೊಂದರೆ ಆಯಿತು ಅಂತಂದರೆ, ಅವರ ಭದ್ರತೆಗೆ ಧಕ್ಕೆ ಆಯಿತು ಅಂತಂದರೆ ಅದು ದೇಶದ ಒಂದು ಇದ್ರ ಮೇಲೆ, ಮರ್ಯಾದೆ ಮೇಲೆ ಒಂದು ಕಪ್ಪು ಚುಕ್ಕೆ ಆದ ಹಾಗೆ. ಸೊ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಮತ್ತು ಈ ಪಾಸ್ಗಳನ್ನು ಕೊಟ್ಟಿರೋ ವಿಷಯದಲ್ಲಿ ಅದು ಏನು ಅಂತ ದೊಡ್ಡ ವಿಷಯ ಅಲ್ಲ ಅಂತ ಹೇಳಿ ಕೆಲವರು ಮಾತನಾಡ್ತಿದ್ದಾರೆ. ಬಟ್ ಅದು ಸುಳ್ಳು. ಆ ರೀತಿ ಅಲ್ಲ. ನಾವು MLA ಗಳಾಗಿದ್ದಾಗ ವಿಧಾನಸೌಧದಲ್ಲಿ ಪಾಸ್ ಕೊಡಬೇಕು ಅಂತಂದ್ರೂ ಕೂಡ ನಾವು ಪರಿಚಯ ಇರೋರಿಗೆ ನಾವು ಪಾಸ್ ಕೊಡ್ತೀವಿ. ಸುಮ್ಮನೆ ಯಾರೋ ಬಂದು ಕೇಳಿದ ತಕ್ಷಣ ನಾವು ಕೊಡ್ತಾ ಇರಲಿಲ್ಲ. ಸೊ ಹಾಗಾಗಿ ಸಂಸದರು ಕೂಡ ಅವ್ರು ಪರಿಚಯ ಇರೋದಕ್ಕೆ ಕೊಟ್ಟಿರೋದು. ಮತ್ತು ಎಲ್ಲರೂ ಹೇಳ್ತಿದ್ದಾರೆ, ಯಾರಿಬ್ಬರು ಮೈಸೂರು ನಿವಾಸಿಗಳಿದ್ದಾರೆ ಆ 4 ಜನದಲ್ಲಿ, ಸಾಗರ್ ಶರ್ಮಾ ಮತ್ತು ಮನೋರಂಜನ್ ಅನ್ನೋರು, ಅವರು ಪರಿಚಯ ಇದ್ದವರು. ಮತ್ತು ಕೆಲವರು ಹೇಳ್ತಿದ್ದಾರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಿದ್ದವರು ಅಂತ ಕೂಡ. ಸೊ ಹಾಗಾಗಿ ಅವ್ರು ಚೆನ್ನಾಗಿ ಪರಿಚಯ ಇರೋರು. ಅವರು ಅಂಥವ್ರಿಗೆ ಅವರು ಪಾಸ್ ಕೊಟ್ಟಿದ್ದಾರೆ ಅಂದಮೇಲೆ ಅವ್ರ ಉದ್ದೇಶ ಏನು ಅಂತ ಅವ್ರಿಗೆ ಖಂಡಿತ ಗೊತ್ತಿರುತ್ತೆ. ಮತ್ತು ಇದನ್ನು ಸುಮ್ಮನೆ ಒಂದು ರ್ಯಾಂಡಮ್ ಇನ್ಸಿಡೆಂಟ್ ಅಂತ ತಿಳ್ಕೊಳಕ್ಕಾಗೋದಿಲ್ಲ. ಪಾರ್ಲಿಮೆಂಟ್ ಅಟ್ಯಾಕ್ ಆಗಿದ್ದ ಹಿಂದೆ ಏನು ಪಾರ್ಲಿಮೆಂಟ್ ಅಟ್ಯಾಕ್ 2001 ಕೂಡ ಇದೇ ರೀತಿ ಈ ದಿವಸ ಇವರು ಕೂಡ ಮಾಡಿದ್ದಾರೆ. ಮತ್ತು ಚುನಾವಣೆ ಹತ್ತಿರ ಇದೆ. ಸೊ ಹಾಗಾಗಿ ಏನೋ ಒಂದು ರಾಜಕೀಯ ಸಂದೇಶ ಕೊಡಬೇಕು ಅಂತಲೇ ಮಾಡಿದ್ದಾರೆ, ಏನೋ ಒಂದು ಉದ್ದೇಶ ಇಟ್ಕೊಂಡೇ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ತನಿಖೆ ಆಗಬೇಕು, ಅವ್ರ ಉದ್ದೇಶ ಏನಿತ್ತು ಅಂತ ತಿಳ್ಕೊಳ್ಬೇಕು. ಮತ್ತು ಅದಕ್ಕೆ ಹೊಣೆಗಾರರನ್ನಾಗಿ ಮೈಸೂರು ಸಂಸದ ಪ್ರತಾಪ್ ಅವರ ಸಿಂಹ ಅವ್ರನ್ನ ಮಾಡಬೇಕಾಗತ್ತೆ. ಮತ್ತು ತನಿಖೆ ನಡೆಯೋದು ಮಾತಿನ ಅರ್ಥ ಹಂಗಾರೆ ಪ್ರತಾಪ್ ಸಿಂಹ ಅವರು ಗೊತ್ತಿದೆ ತಪ್ಪು ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಹೌದು. ಅವ್ರಿಗೆ ಗೊತ್ತಿರುತ್ತೆ, ಏನೋ ಒಂದು ಉದ್ದೇಶ ಇಟ್ಕೊಂಡೇ ಮಾಡಿದ್ದಾರೆ. ಆ ಉದ್ದೇಶ ಏನು ಅಂತ ತಿಳ್ಕೊಳ್ಬೇಕು, ಅದಕ್ಕೆ ತನಿಖೆ ಮಾಡಬೇಕು. ಮತ್ತು ಅಲ್ಲಿ ತನಕ ಈ ಸಂಸದರನ್ನ ಸಸ್ಪೆಂಡ್ ಮಾಡಬೇಕು. ಮತ್ತು ಮನೋರಂಜನ್ ತಂದೆ ಹೇಳ್ತಾರೆ, ನಮ್ಮ ಹುಡುಗ ಆ ಥರ ಅಲ್ಲ, ಒಳ್ಳೆ ಹುಡುಗ, ಒಳ್ಳೆ ಪುಸ್ತಕಗಳು ಓದ್ತಿದ್ದ, ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತಿದ್ದ ಅಂತ. ಅಂಥವ್ರನ್ನ ದಾರಿ ತಪ್ಪಿಸೋದೇ ಪ್ರತಾಪ್ ಸಿಂಹ ಅಂತ ರಾಜಕಾರಣಿಗಳು. ಸೊ ಅವ್ರಿಗೆ ಗೊತ್ತಿರುತ್ತೆ, ಅವ್ರನ್ನ ಉಪಯೋಗಿಸ್ಕೊಂಡಿರ್ಬೋದು ಅವರು. ಸೊ ಹಾಗಾಗಿ ಅದಕ್ಕೆ ತನಿಖೆ ನಡೀಬೇಕು ಅಂತ ಹೇಳ್ತಾರೆ ಸರ್. ಅಂದರೆ ಈಗ ನೋಡಿ ಸರ್, ಮಕ್ಕಳು ಈಗ ತಪ್ಪು ಮಾಡಿದಾಗ ತಂದೆ ತಾಯಿ ಅಂದರೆ ಅವ್ರಿಗೆ ಗೌರವ ತರೋ, ಬಟ್ ಅವ್ರ ಅಪ್ಪ ಹೇಳ್ತಾರೆ ಸರ್ ಗಲ್ಲಿಗೆ ಏರಿಸ್ಬಿಡ್ಲೇಬೇಕಾದ್ರೆ ತಪ್ಪಿದ್ರೆ ಅಂತ ಈ ರೀತಿ ಹೇಳ್ತಿದ್ರಲ್ಲ ಸರ್ ಅವರು. ಪಾಪ ತಂದೆ ತಾಯಿಗಳಿಗೆ ತಪ್ಪೇನಿರೋದಿಲ್ಲ. ಮಕ್ಕಳು ಮಾಡಿದ ತಪ್ಪಿಗೆ ನಾವು ತಂದೆ ತಾಯಿಗಳನ್ನ ಹೊಣೆಗಾರ ಮಾಡೋಕ್ಕಾಗಲ್ಲ. ಅವ್ರ ನೋವು ಅವ್ರಿಗೆ ಇದ್ದೇ ಇರುತ್ತೆ. ಬಟ್ ಇವ್ರು ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ ಅಂತ ನಾವು ತಿಳ್ಕೊಳ್ಳೇಬೇಕು. ಮತ್ತು ಅವರು ಪ್ರತಾಪ್ ಸಿಂಹ ಅವ್ರಿಗೆ ಮೊದಲಿಂದಲೂ ಪರಿಚಯ ಇರೋರ ಕಾರಣದಿಂದ ಇದ್ರ ಹಿಂದೆ ಏನೋ ಒಂದು ಹುನ್ನಾರ ಇದೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಿದೆ. ಹಾಗಾಗಿ ತನಿಖೆ ನಡೀಬೇಕು. ತನಿಖೆ ನಡೆಯೋ ತನಕ ಪ್ರತಾಪ್ ಸಿಂಹ ಅವ್ರನ್ನ ಸಂಸತ್ತಿನಿಂದ ಅಮಾನತು ಮಾಡಬೇಕು. ಥ್ಯಾಂಕ್ ಯು ಸರ್.
ಎಸ್ ಇವಿಷ್ಟು ಯತೀಂದ್ರ ಸಿದ್ದರಾಮಯ್ಯನವರ ಮಾತುಗಳಾಗಿತ್ತು. ಅಂತಂದರೆ ಇಲ್ಲಿ ಸಂಪೂರ್ಣವಾಗಿ ಪ್ರತಾಪ್ ಸಿಂಹ ಅವರಿಗೆ ಗೊತ್ತಿದೆ, ಮುಂಚೆಯಿಂದನೂ ಕೂಡ ಅವರು ಕಾಂಟ್ಯಾಕ್ಟಲ್ಲಿದ್ದಾರೆ, ನೇರ ಹೊಣೆ ಅವರೇ ಆಗ್ತಾರೆ ಅಂತೇಳಿ ಯತೀಂದ್ರ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಅಲ್ಲಿವರೆಗೂ ಕೂಡ ಅವ್ರನ್ನ ಅಮಾನತು ಮಾಡಬೇಕು ಅಂತ ಕೂಡ ಅವರು ಮನವಿಯನ್ನು ಮಾಡ್ಕೊಳ್ತಿದ್ದಾರೆ. ಎಸ್ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಶ್ವಥ್ ರಿಪಬ್ಲಿಕ್ ಕನ್ನಡ, ಮೈಸೂರು.